ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ ಆಗಮಿಸಿದಂಥ ನಮ್ಮ ಹನುಮಂತ ಮಠೇಸರು, ಜಿಲ್ಲಾ ಅಧ್ಯಕ್ಷರಾದಂಥ ಹನುಮಂತ ಮಠೇಸರು ಹಾಗೂ ಉಸ್ತುವಾರಿ ಸಚಿವರಾದ ಆನಂದ್ ಎಂಪಿ ಸರ್, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಉಸ್ತುವಾರಿ ಆದಂಥ ಆನಂದ್ ಸರ್ ಆಗಮಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡೋ ಸಲುವಾಗಿ ಕೆಆರ್ಎಸ್ ಪಕ್ಷದ ಎಲ್ಲ ನಮ್ಮ ಸೈನಿಕರು ಹಾಗೂ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ ಮುಂದೆ ಕಾರ್ಯಕ್ರಮ ಅಧ್ಯಕ್ಷರು ನಡೆಸ್ಕೊಂಡು ಹೋಗ್ತಾರೆ. ಅಲ್ಲೇ ಕೂರ್ಸು, ಅಲ್ಲಿ ಕೂರ್ಸು, ಒಂದಿಷ್ಟು ಮಾಡೋದು. ಇಲ್ಲ ಇವಾಗ ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿದ್ದೇವೆ. ಬಸವ ಕಲ್ಯಾಣ ತಾಲೂಕಿನ ತಾಲೂಕಾ ಸಮಿತಿ ರಚನೆ ಮಾಡೋದಕ್ಕಾಗಿ ಬಸವ ಕಲ್ಯಾಣಕ್ಕೆ ಬಂದಿದ್ದೇವೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ. ಹಾಗೂ ಇಲ್ಲಿರ್ತಕ್ಕಂತಹ ಪಕ್ಷದ ಸೈನಿಕರು ಕೂಡ ನಮ್ಮೊಂದಿಗಿದ್ದಾರೆ. ರಚನೆ ಮಾಡುವ ಮೊದಲೇ ರಾಜ್ಯ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ಆನಂದ್ ಬೆನಕಪ್ಪ ಮೆಳ್ಳನವರು ಸರ್ ಅಂತಂದ್ರೆ ನಮ್ಮೊಂದಿಗಿದ್ದಾರೆ. ಇವರಿಗೆ ರಾಜ್ಕುಮಾರ್ ಕಾಡದೆ ಸರ್ ಸನ್ಮಾನ ಮಾಡಬೇಕಾಗಿ ವಿನಂತಿ. ಫೋಟೋ ಹೊಡ್ರಿ ಯಾರು ಅದೇ ರೀತಿ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ನಾನೇ ಹನುಮಂತ ಮಟ್ಟೆ ಅವರಿಗೆ ದಯಾನಂದ್ ಸರ್ ಅವರು ಸನ್ಮಾನ ಮಾಡಬೇಕು ಈ ವಿನಂತಿ. ದಯಾನಂದ್ ಸರ್ ಜರ ಪೇಜ್ ಓಪನ್ ಮಾಡಿ ಸೌಂಡ್ ಹೊಂಟದಿಲ್ಲ ಚೆಕ್ ಮಾಡಿ ಫೇಸ್ಬುಕ್. ದಯಾನಂದ್ ಸರ್ ಅವರಿಗೆ ಹಾಗೂ ರಾಜ್ಕುಮಾರ್ ಕಾಡದೆ ಸರ್ ಅವರಿಗೆ ಅಭಿನಂದನೆಗಳು. ಮೇಡಮ್ ಲೈವ್ ಓಪನ್ ಮಾಡಿ ಬೀದರ್ ಜಿಲ್ಲಾ ಪೇಜಿನಾಗ ಸೌಂಡ್ ಹೊಂಟೋದಿಲ್ಲ ಚೆಕ್ ಮಾಡಿ. ಇವಾಗ ಬೀದರ್ ಜಿಲ್ಲೆಯ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷೆ
ಮಾಡಬೇಕಾಗಿ ಚರ್ಚೆ ಆಯಿತು. ಇನ್ನು ಅವರ ಜೊತೆಗಿರ್ತಕ್ಕಂತಹ 4-5 ಪಕ್ಷದ ಸೈನಿಕರು ಅವರು ಕೂಡ ಇವತ್ತು ಬರಬೇಕಾಗಿತ್ತು, ಕೆಲವು ಕಾರಣಗಳಿಂದ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಮಹಿಳಾ ಘಟಕ ರಚನೆ ಮಾಡಬೇಕಾಗಿರೋದು ಮತ್ತೊಂದು ದಿನ ನಾವು ಎಲ್ಲರ ಸಮ್ಮುಖದಲ್ಲಿ ನಂತರ ಮಾಡ್ತೇವೆ ಅಂತಂದು ಹೇಳ್ತಾ, ಮೊಟ್ಟ ಮೊದಲನೆಯ ನಮ್ಮ ಬೀದರ್ ಜಿಲ್ಲೆಯ ಒಬ್ಬ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ದೌರ್ಜನ್ಯಗಳನ್ನು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಬೀದರಿಂದ ಕೂಡ ನಾವು ಕೂಡ ಅದರ ವಿರುದ್ಧವಾಗಿ ಅಂದ್ರೆ ಏನು ಮಹಿಳೆಯರ ದೌರ್ಜನ್ಯ ಆಗ್ತವೆ, ಅತ್ಯಾಚಾರ ಆಗ್ತವೆ, ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ನಿಂತಿರ್ತೇವೆ. ಮಹಿಳೆಯರನ್ನು ತಮ್ಮ ಹಕ್ಕುಗಳಿಗಾಗಿ ಏನು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಬೀದರ್ನಲ್ಲಿ ನಾವು ಕೂಡ ಅದೇ ರೀತಿ ಕಾನೂನುಬದ್ಧವಾಗಿ ನ್ಯಾಯಕ್ಕಾಗಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ನಾನು ಮುಂದೆ ಬರ್ತೇನೆ ಅಂತಂದು ಹೇಳಿದಂತಹ ಸನ್ನಿಧಿ ಕಾಡದೆ ಮೇಡಮ್ ಅವರಿಗೆ ಶಿವರಾಜ್ ಶ್ರೀಮಂಗಲಿ ಅವರು, ನಮ್ಮ ಪಕ್ಷದಲ್ಲಿ ಹಿರಿಯರಾಗಿರ್ತಕ್ಕಂತಹ ಶಿವರಾಜ್ ಶ್ರೀಮಂಗಲಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಶಾಲ್ ಪೂರ ಇಲ್ಲ ಬಿಚ್ಚರಣ ಸಿಂಗಲ್ ಮಾಡಕ್ ಇಲ್ಲ ಫೋನ್ ಇಡು, ಇರ್ಲಕ್ ಫೋನ್ ಇಡು, ಕಟ್ ಮಾಡಿ. ಶಿವರಾಜ್ ಶ್ರೀಮಂಗಲ್ ಅವರಿಗೆ ಅಭಿನಂದನೆಗಳು. ಹಣ್ಣು 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 ಇವಾಗ ಬಸವ ಕಲ್ಯಾಣ ತಾಲೂಕಾ ಸಮಿತಿ ರಚನೆ ಇಲ್ಲಿ ಚರ್ಚೆ ಮಾಡಿ ಆ ಸಮಿತಿಯನ್ನು ರಚನೆ ಮಾಡ್ತೇವೆ. ಅದರ ನಂತರ ಮತ್ತೆ ನಾವು ಲೈವ್ ಬಂದು ಯಾರ್ಯಾರಿಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಮಾಡಿದ್ದೇವೆ, ಜಿಲ್ಲಾ ಸಮಿತಿಯಲ್ಲಿ ಯಾರ್ಯಾರಿಗೆ ಆಯ್ಕೆ ಮಾಡಿದ್ದೇವೆ ಅಂತ ಮತ್ತೆ ಮುಂದಿನ ಲೈವ್ನಲ್ಲಿ ಹೇಳ್ತೇವೆ ಅಂತಂದು ಈ ಲೈವ್ ಮುಕ್ತಾಯ ಮಾಡ್ತೇವೆ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ.